ವಿಷಯ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಅವ್ರಿಗೆ ನಾನು ಮಾತಾಡಿದೆ. ಒಂದು ಇದರಲ್ಲಿ ಒಂದು ವಿಶೇಷ ಏನಂತಂದರೆ ಆ ತಕ್ಷಣ ನಾನು ಇವಾಗ ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾನು ನೋಡಿದ್ದೇನೆ. ಅವ್ರು ಹೇಳಿರುವಂಥ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಹುಡುಗರು ಯಾರೋ ಇಲ್ಲಿಗೆ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಒಬ್ಬರು ಆಸಿಫ್ ಅಂತೇಳಿ, ಇನ್ನೊಬ್ಬರು ಮಂಜುನಾಥ್ ಅಂತೇಳಿ. ಇಬ್ಬರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ ಒಂದು 200 ಎಕರೆ ರೌಂಡ್ ಹೊಡಿಲಿಕ್ಕೆ 2 ತಾಸಾಗುತ್ತೆ. ಸೆಕ್ಯೂರಿಟಿ ಅವರು ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾಯಿತ್ತು ಓಡಿ ಬಂದು ಅದನ್ನು ವಿಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಆಗಿರ್ತಿರಂತ. ಆಗ್ಬಿಟ್ಟು ಅವ್ರು ಏನು ಮನೆ ಹತ್ರ ಬರೋ ಟೈಮ್ನಲ್ಲೇ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ತೆಗೆದಿರೋದು. ಆ ವಿಡಿಯೋಗಳನ್ನು ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ಮ ಕಡೆಯಿಂದ ನಾವು ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋಂಥ ಒಂದು ವಿಷಯ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ನಾವು ಇವಾಗ ಅವರು ಪಾಪ ಇನ್ನೂ ಹೊಸದಾಗಿ ಬಂದಿದ್ದಾರೆ ಎಸ್ ಪಿ ಅವರು. ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನೋಂಥ ಒಂದು ವಿಷಯ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂಥ ವಿಷಯ ಕೂಡ ಅವರು ಹೇಳಿರುವಂಥದ್ದು. ಇದು ಬಂದು ಒಂದು ಮಾಡೆಲ್ ಹೌಸ್. ಇಲ್ಲಿ ಯಾರಾದರೂ ಕೂಡ ಒಬ್ಬರು ಬಂದು ಸೈಟ್ ಖರೀದಿ ಮಾಡಬೇಕು ಅಂತಂದರೆ ಆ ಸೈಟ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲೇಔಟು, ರಸ್ತೆಗಳು, ಮನೆ ಅಂದರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂಥ ಒಂದು ಮಾಡೆಲ್ ಹೌಸ್. ಇದರಲ್ಲಿ ಯಾರೇ ಕೂಡ ಸಂಸಾರ ಮಾಡುವಂಥ ಒಂದು ವಿಷಯ ಅಲ್ಲ ಇದು. ಯಾರಾದರೂ ಬಂದರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಅದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಇದೊಂದು ಮಾಡೆಲ್ ಹೌಸು. ಸೊ ಈ ರೀತಿ ಇರೋವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲ. ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರಿಗೆ ನೋಡಿ 15-20 ಜನ ಇರೋದನ್ನು ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಓಡೋಗುವಂಥ ಸಂದರ್ಭದಲ್ಲೇ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನು ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೇ ಅವ್ರ ವಿಡಿಯೋಗಳು, ಫೋಟೋಗಳನ್ನ ನಾವು ರಿಲೀಸ್ ಮಾಡಿರೋಂಥ ಒಂದು ವಿಷಯ. ಮತ್ತು ನಾವು ಸಾಕಷ್ಟು ಬಾರಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ಗಳನ್ನು ನಾವೇನು ಕೊಟ್ಟಿದ್ದೀವಿ ನಾವು ಆ FIR ಕಾಪಿಗಳನ್ನು ಕೂಡ ನಾನು ಮೀಡಿಯಾಗೆ ಇವಾಗ ನಾನು ತಕ್ಷಣ ಎಲ್ಲ ಗ್ರೂಪ್ಗಳಿಗೂ ಕೂಡ ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಎಲ್ಲ ನಿಮ್ಮ ಗ್ರೂಪ್ಗಳು ಕೂಡ ಹಾಕ್ತೀನಿ. ಈ ಹಿಂದೆ ತಾವು ನೋಡಿರ್ಬೋದು ಅಂದರೆ ಮೇನ್ ಎಂಟ್ರೆನ್ಸ್ ಹೋಗಿ ನೀವು ಒಳಗಡೆ ಬರೋ ಟೈಮ್ನಲ್ಲಿ 2 ಗೇಟ್ಗಳನ್ನು ತೆಗೆದುಹಾಕಿದ್ದಾರೆ. 2 ಗೇಟ್ಗಳೇನಿತ್ತಲ್ಲ 2 ಗೇಟ್ಗಳನ್ನ ಸುಮಾರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಮೇನ್ ಗೇಟ್ಗಳನ್ನ ತೆಗೆದುಹಾಕಿದ್ರು ರಾತ್ರಿ ಹೊತ್ತು ಬಂದು. ಯಾಕಂದರೆ ಸೆಕ್ಯೂರಿಟಿ ಒಬ್ಬರು 200 ಎಕರೆ ನೋಡ್ಕೊಳ್ಳೋ ಟೈಮ್ನಲ್ಲಿ ಒಳ್ಳೆ ಕೇರ್ಫುಲ್ಲಾಗಿ 2 ಗೇಟ್ಗಳನ್ನ ತೆಗೆದಿದ್ರು. ಒಳಗಡೆ ಕೆಲವೊಂದು ಕಳುವಾಗಿತ್ತು. ಆ ಕಳುವು ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ. FIR ಕಾಪಿ ಆಗಿದೆ. 3 ಬಂಧನ ಮಾಡಿದರು. ಆನಂತರ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು. ಆ ಬಂಧನ ಮಾಡಿರೋಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಅನ್ನೋಂಥವ್ರು ಇಲ್ಲಿ ಇದ್ದಿದ್ದು. ಇವಾಗ ಏನು ASP ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು 1 ವರ್ಷದ ಹಿಂದೆನೆ, 1 ವರ್ಷ ಕೂಡ ಅಲ್ಲ, 25 ಆಗಸ್ಟ್ 5 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. 5 ತಿಂಗಳ ಹಿಂದೆನೇ ನಾವು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. ಅಂದರೆ ನಾವು ಕಂಪ್ಲೀಟಾಗಿ ಎಷ್ಟು ಕೇರ್ಫುಲ್ಲಾಗಿ ಇಲ್ಲಿ ನೋಡ್ಕೊತಾ ಇದ್ದೀವಿ. ಇಲ್ಲಿ ಕಳುವಾಗಿರೋ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ 3 ಬಂಧನ ಮಾಡಿದಾಗ ನಾರಾ ಭರತ್ ರೆಡ್ಡಿ ತುಂಬ ಪ್ರೆಷರ್ ಹಾಕಿ ಯಾರಿಗೆ ನೇರವಾಗಿ ಇಲ್ಲಿರೋ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡಿ ಪ್ರೆಷರ್ ಹಾಕಿದ್ದಾರೆ. ಮತ್ತು ರವಿಕುಮಾರ್ ASP ಏನಿದ್ದಾನೆ ಫೋನ್ ಮಾಡಿಬಿಟ್ಟು ರೂರಲ್ ಇನ್ಸ್ಪೆಕ್ಟರ್ನ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡು, ಈ ಕೇಸ್ ವಿಷಯದಲ್ಲಿ ಅಲ್ಲೇನೋ ಗೇಟ್ಗಳು ಅವು ಇವು ಕಳುವಾಗಿದೆ ಅಂದ ತಕ್ಷಣ ನೀನು ಅವ್ರನ್ನ ಅರೆಸ್ಟ್ ಮಾಡುವಷ್ಟು ಅವಶ್ಯಕತೆ ಇಲ್ಲ ಸರ್. ಒಳಗಡೆ ಸುಮಾರು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೂಡ ಅಲ್ಲಿ ಕಳುವು ಮಾಡಿದ್ದಾರೆ ಅವರು, ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಒಟ್ಟಿಗೆ ಅವರು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ದಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಭರತ್ ರೆಡ್ಡಿ ಅವರ ಒಂದು ಪ್ರೆಷರಿಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣ ನಾವು ಮತ್ತೆ ನನಗೆ ಇನ್ಫಾರ್ಮೇಷನ್ ಕೊಟ್ಟು ಸರ್ ಪೊಲೀಸ್ ಸ್ಟೇಷನ್ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಪ್ರೆಷರಿಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಶನ್ ಕೊಟ್ಟು ಸರ್ ಪೊಲೀಸ್ ಸ್ಟೇಷನ್ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ
ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರುವಂತ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲಿ ಕೂಡ ಮೊಬೈಲ್ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ ಒಂದು ಸೆಕೆಂಡ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಅದು ಕೂಡ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಅಂದ್ರೆ ಭರತ್ ರೆಡ್ಡಿ ಸುಮಾರು ಅಂದ್ರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂತದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ASP ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡಿಯೋದಕ್ಕೆ ಅವ್ರಿಗೆ ನಾವು ರಿಕ್ವೆಸಿಷನ್ ಕೂಡ ಕೊಟ್ಟಿದ್ದು. ಬಟ್ ಅವ್ರು ಸತೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ASP ತುಂಬಾ ಪ್ರೆಷರ್ ಹಾಕಿ ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ವ್ಯಕ್ತಿ. ಸೊ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ SP ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕಂದ್ರೆ ಹೊಸದಾಗಿ ಬಂದಿದ್ದಾರೆ, ಮತ್ತೆ ಅವ್ರೇನೋ ಬಹಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ನಾವು ಕೇಳಿರೋ ಕಾರಣ ಮತ್ತೆ ನೀವು ಅದೇ ASP ರವಿಕುಮಾರ್ನ ಈ ಸೈಟಿಗೆ ಕಳಿಸಿದ್ದೀರಿ. ಅದೇ ASP ರವಿಕುಮಾರ್ನ ನೀವು ಈ ಸೈಟಿಗೆ ಕಳಿಸಿದ್ದೀರಿ. ಇಲ್ಲಿರುವಂತ ಇನ್ಸ್ಪೆಕ್ಟರ್ಸ್ ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ. ಒಂದು ಉದಾಹರಣೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ರೀಲ್ಸ್ ಮಾಡೋನು ಮನೆ ಡೋರ್ಗಳನ್ನು ಮುರಿಬಡ್ದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ 4 ತಿಂಗಳ ಹಿಂದೆನೆ ನಾವು ಸುಮಾರು 11 ವರ್ಷಗಳು ಇಂದ ಇಲ್ಲಿ ಸರಿಯಾಗಿ ಯಾವುದು ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ 4 ತಿಂಗಳ ಹಿಂದೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳಿಲ್ಲಿ ಇದೇ. 3 ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಕಳಿಸಿರೋದು ಇದೆ. ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಬ್ಬರು ಇಂಟರ್ಫಿಯರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕಿರೋದು ಇದೆ. ಇವತ್ತು ಮತ್ತೆ ಅದೇ ASP ರವಿಕುಮಾರ್ನೇ ಈ ಮನೆ ಸುಟ್ಟಿರುವಂತ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಸೈಟಿಗೆ ಕಳಿಸ್ತಾರಂತಂದ್ರೆ ಇನ್ನು ನಾವೇನಂತ ಹೇಳ್ಬೇಕಾಗುತ್ತೆ. ಇವಾಗ ಅವನು ASP ರವಿಕುಮಾರ್ನ ಸಿಟಿ DSPನ ಇಲ್ಲಿಂದ ಹೊರಗಡೆ ಆಗ್ಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ವಿಷಯಗಳನ್ನ ಹೇಳಿದೀವಿ. ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂತ ಒಂದು ದಾಳಿ, ಮನೆ ಮೇಲೆ ಆಗಿರುವಂತ ಒಂದು ಫೈರಿಂಗ್ಗಳು, ಮತ್ತೆ ದೀಪಾವಳಿ ಪಟಾಕಿಗಳ ತರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನ, ಮತ್ತೆ ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗ್ಬೇಕು ಅನ್ನೋಂಥ ಕುತಂತ್ರ ಮಾಡಿ ಲಾಸ್ಟಿಗೆ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳಿಂದಾನೇ ಸತ್ತಿದ್ದಾನೆ ಅಂತ ಹೇಳಿ ಮೀಡಿಯಾಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರುವಂತ ಈ ಸಂದರ್ಭದಲ್ಲಿ ಇದುವರೆಗೆ ಸತೀಶ್ ರೆಡ್ಡಿನ ಬಂಧನ ಮಾಡಲಿಲ್ಲ, ಭರತ್ ರೆಡ್ಡಿನ ಬಂಧನ ಮಾಡಲಿಲ್ಲ. ಇವತ್ತು ಈ ಪ್ರಕರಣದಲ್ಲಿ ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂತ ಈ ಸರ್ಕಾರ ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದ್ರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದ್ರೂ ರೀಲ್ಸ್ ಮಾಡ್ಕೊಂತಾರ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನ ನಾವು ಪೊಲೀಸರು ಇನ್ವೆಸ್ಟಿಗೇಷನ್ ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದ್ರು ಕೂಡ ಇಂಥ ಒಂದು ಘಟನೆಯನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಇದನ್ನ ಯೋಚನೆ ಮಾಡ್ತಾರೆ. ಹಾಗಾಗಿ ಪ್ರತಿದಿನನೂ ಈ ತರ ಜನ ಬರ್ತಿದ್ರು ಹೋಗ್ತಿದ್ರು ಅನ್ನುವಂಥದ್ದು ಆರೋಪ. ಹೌದು, ಇಲ್ಲಿ ಕಂಪ್ಲೀಟ್ ನಿಮಗೆ ಎಂಟೈರ್ ಇದರಲ್ಲಿ ವಾಕಿಂಗ್ ಫ್ಯಾಮಿಲಿಗಳು ಸುಮಾರು ಒಂದು ಸಾಯಂಕಾಲ ಆದ್ರೆ 100 ಜನ ಇಲ್ಲಿ ವಾಕಿಂಗ್ ಬರ್ತಾರೆ. 100 ಜನ ವಾಕಿಂಗ್ ಬರ್ತಾರೆ. ಅದು ಯಾವುದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ಜನ ಬಂದು ಇವಾಗ ಸೈಟ್ಸ್ ನೋಡುವವರು ಬರ್ತಾರೆ, ಅದ್ರೊಟ್ಟಿಗೆ ಫ್ಯಾಮಿಲಿಗಳು ಬಂದು ವಾಕಿಂಗು ಮಾಡ್ತಾ ಇರ್ತಾರೆ. ಮತ್ತೆ ನಿನ್ನೆ ನೀವು ಕೆಲವೊಂದು ವಿಡಿಯೋಗಳಲ್ಲಿ ವಾಕಿಂಗ್ ಮಾಡುವಂತವ್ರು ವಿಡಿಯೋಗಳು ತೆಗೆದಿದ್ರು ಕೂಡ ನೀವು ನೋಡಿದ್ದೀರಿ. ಹಾಗಾಗಿ ಮಾತಾಡ್ತಾ ಹೇಳಿದ್ರಿ ಶಾಸಕ ಭರತ್ ರೆಡ್ಡಿ ಅವರೇ ಹುಡುಗರನ್ನ ಬಿಟ್ಟು ಕಳ್ತನ ಮಾಡಿಸ್ತಿದ್ದಾರೆ. ನಾನು ಹೇಳ್ತಾ ಇರೋದು, ಯಾರು ಇಲ್ಲಿ ಬಂದು ಕಳ್ತನ ಮಾಡಿ ನಾವು ಕೇಸ್ ಫೈಲ್ ಮಾಡಿ 4 ತಿಂಗಳ ಹಿಂದೆ ಆ ಹುಡುಗರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ತಗೊಂಡು ಬಂದು ಸ್ಟೇಷನ್ ಅಲ್ಲಿ ಕೊಡಿಸಿದ್ರು. ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ನಾರಾ ಭರತ್ ರೆಡ್ಡಿ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿ, ಜೊತೆಗೆ ASP ರವಿಕುಮಾರ್ ಖುದ್ದಾಗಿ ಇಲ್ಲಿರುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಸತೀಶ್ ಅಂತ ಹೇಳಿ ಆ ರೂರಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು ಬಂಧನ ಮಾಡೋಂಗಿಲ್ಲ, ಇಲ್ಲಿ MLA ಭರತ್ ರೆಡ್ಡಿ ತುಂಬಾ ಫೋನ್ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಸುಮ್ಮನೆ ಇವ್ರ ಹತ್ರ ಇಟ್ಕೊಂತೀಯ, ನೀನು ಮರ್ಯಾದಾಗಿ ನೀನು ಅವ್ರನ್ನ ಫಸ್ಟ್ ಬಿಡುಗಡೆ ಮಾಡು ಅಂತಂದ್ರು ಕೂಡ ಆ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ಮತ್ತೆ ನಾನು ಫೋನ್ ಮಾಡಿ